ಶ್ರೀ ಹರಿವಾಯ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನ್ ಅಮಿತಾಶನಃ. ಇವತ್ತು ನಮಗೆ ವೇಗವಾನ್ ಎಂಬುವಂತಹ ವಿಷಯವನ್ನು ನಿನ್ನೆ ನಾವು ಹೇಳಿಕೊಳ್ತಾ ಪ್ರಶಸ್ತವಾದ ರೇತಸ್ಸು ಉಳ್ಳವನು ಅಂತ ಹೇಳ್ಕೊಂಡಿದ್ದೇವೆ. ವೇಗ ಪ್ರಶಸ್ತಂ ರೇತಃ ಅಸ್ಯ ಅಸ್ತಿ ಇತಿ ವೇಗವಾನ್ ಅಂತ ಹೇಳಿಕೊಂಡು ಹೇಗೆ ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ ಎಂಬುವ ವಿಷಯವನ್ನು ನಿನ್ನೆ ಹೇಳಿಕೊಂಡಿದ್ದೇವೆ. ಇನ್ನು ಇವತ್ತು ವೇಗ ರೇತಃ ನಿಯಮ್ಯತೆಯ ಅಸ್ಯ ಅಸ್ತಿ ಇತಿ ವೇಗವಾನ್. ರೇತಸ್ಸನ್ನು ನಿಯಂತ್ರಣ ಮಾಡುವವನು, ನಿಯಮಿಸುವವನು ಆದ ಕಾರಣ ಇವನಿಗೆ ವೇಗವಾನ್ ಅಂತ ಹೆಸರು. ಇನ್ನು ಅಥ ಯದೇತತ್ ಪುರುಷೇ ರೇತೋ ಭವತ್ಯಾದಿತ್ಯಸ್ಯ ತದ್ರೂಪಂ ತಸ್ಮಾನ್ ನಭೀಭತ್ಸೇತ ಮತ್ತು ತಥಾ ಪುಂ ರೇತಸ್ಥಿತಃ ಆದಿತ್ಯೇ ಸಂಸ್ಥಿತೋ ವಿಷ್ಣುರಾದೇರಾದಿತ್ಯನಾಮಕಃ ತಸ್ಮಾನ್ನ ರೇತಸೋ ಭಾರ್ಯಾ ಬಿಭತ್ಸೇತ ಪತಿಸ್ಥಿತಾತ್ ಪುಂರೂಪೋ ಭಗವಾನ್ ವಿಷ್ಣೋ ರೇತಸಿಸ್ತೋದ್ಯುಮತ್ಪ್ರಭಃ ಯೇ ರೇತಸಿ ತಿಷ್ಟನ್ ರೇತಸೋ ಅಂತರೋಯಂ ರೇತೋ ನ ವೇದ ಯಸ್ಯ ರೇತಶರೀರಂ ಯೋ ರೇತೋ ಅಂತರೋ ಯಮಯತ್ಯೇಷತ ಆತ್ಮ ಅಂತರ್ಯಾಮ್ಯಮೃತಃ. ಬೃಹದಾರಣ್ಯಕ ಉಪನಿಷತ್ತು, ಐತರೇಯ ಉಪನಿಷದ್ಭಾಷ್ಯ, ಐತರೇಯ ಉಪನಿಷತ್ತು ಇವುಗಳಲ್ಲಿ ಆದಿತ್ಯನಲ್ಲಿ, ಸೂರ್ಯನಲ್ಲಿ ಆದಿತ್ಯನಾಮಕ ಭಗವಂತನು ಪುರುಷನ ರೇತಸ್ಸಿನಲ್ಲಿ ಆದಿತ್ಯನಂತಹ ಪ್ರಭೆ ಉಳ್ಳವನಾಗಿ ಪುರುಷ ರೂಪದಲ್ಲಿರ್ತಾನೆ. ನಮಗೆ ಮಕ್ಕಳು ಹುಟ್ಟಬೇಕು, ಸಂತಾನ ಆಗಬೇಕು ಅಂದರೆ ಪುರುಷನ ವೀರ್ಯ, ಸ್ತ್ರೀಯ ಶುಕ್ಲಶೋಣಿತ ಎರಡೂ ಮಿಶ್ರವಾದಾಗ ಪುತ್ರೋತ್ಪತ್ತಿ ಕಾರ್ಯಕ್ರಮ ಶುರುವಾಗುತ್ತೆ. ಹಾಗೆ ಆ ಪುರುಷನ ವೀರ್ಯದಲ್ಲಿ ಮಕ್ಕಳಾಗುವಂತಹ ಒಂದು ಆ ಕಣಗಳು, ಅವು ಶಕ್ತಿ ಇರಬೇಕು ಅಂತ ಹೇಳಿದರೆ ಅದು ಭಗವಂತ ಆದಿತ್ಯ ನಾಮಕ ಭಗವಂತನು ಪುರುಷ ರೇತಸ್ಸಿನಲ್ಲಿ ಪುರುಷ ರೂಪದಿಂದ ಇರ್ತಾನೆ. ಇವನ ಭಗವಂತನ ಆ ಸನ್ನಿಧಾನದಿಂದಾಗಿಯೇ ಸ್ತ್ರೀಯು ಪುರುಷನ ರೇತಸ್ಸು ಬಗ್ಗೆ ಜುಗುಪ್ಸೆ ಪಡುವುದಿಲ್ಲ ಎಂದು ಐತರೇಯ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಇನ್ನು ಬೃಹದಾರಣ್ಯಕ ಉಪನಿಷತ್ತಿನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ರೇತಸ್ಸನ್ನು ಪ್ರತ್ಯೇಕವಾಗಿ ಉಲ್ಲೇಖ ಮಾಡಿ ಅದರಲ್ಲಿ ಭಗವಂತನು ಅಂತರ್ಯಾಮಿಯಾಗಿ ಇದ್ದಾನೆ ಎಂದು ಹೇಳಲಾಗಿದೆ. ಅರ್ಥಾತ್ ಇಲ್ಲಿ ನಮಗೆ ಮಕ್ಕಳಾಗಬೇಕಾಗಿದ್ದರೂ ಕೂಡ ಆ ಭಗವಂತನ ಒಂದು ಸನ್ನಿಧಾನ ಅಲ್ಲಿ ಇದ್ದು ಭಗವಂತ ಮಕ್ಕಳಾಗುವಂತೆ ಮಾಡಿದರೆ ಹೊರತು ಮಕ್ಕಳಾಗುವುದಿಲ್ಲ. ಅಂದರೆ ಭಗವಂತನ ಒಂದು ಸೃಷ್ಟಿ, ಸ್ಥಿತಿ, ವ್ಯಾಪಾರ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ, ಎಷ್ಟು ವ್ಯವಸ್ಥಿತವಾಗಿರುತ್ತೆ ಅಂತ ಹೇಳಿದರೆ
ಅರ್ಥಾತ್ ಈ ಭಗವಂತನಲ್ಲಿ ಏನು ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತ ಏನು ಈ ಸೂತ್ರ ಹೇಳುತ್ತೆ, ಆ ಸೂತ್ರ ಹೇಳುವ ಸೃಷ್ಟಿ ಸ್ಥಿತಿ ನಿಯಮನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಬಂಧ ಜ್ಞಾನ ಅಜ್ಞಾನ ಮೋಕ್ಷ ಎಂಬ 8 ಕಾರ್ಯಗಳನ್ನು ಭಗವಂತನೇ ಸ್ವತಂತ್ರವಾಗಿ ಮಾಡ್ತಾನೆ. ಆದ ಕಾರಣ ಅವನು ಭಗವಂತನಾಗಿದ್ದಾನೆ. ಈ ಕಾರಣದಿಂದಾಗಿಯೇ ಜಗತ್ತಿನಲ್ಲಿ ಭಗವಂತನ ಒಂದು ಪ್ರಮೇಯ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಎಂಬುದು ನಮಗೆ ಶ್ರುತಿ ಹೇಳ್ತಾ ಇದೆ. ಅರ್ಥಾತ್ ಇದನ್ನು ನಾವು ಏನು ತಿಳ್ಕೋಬೇಕು ಅಂತ ಹೇಳಿದರೆ, ಭಗವಂತನ ಒಂದು ಅಘಟನಾಘಟನ ಸಾಮರ್ಥ್ಯ, ಭಗವಂತನ ಅಚಿಂತ್ಯದ್ಭುತ ಶಕ್ತಿ, ಭಗವಂತನ ಒಂದು ಸರ್ವೋತ್ತಮತ್ವ, ಭಗವಂತನ ಸರ್ವತಂತ್ರ ಸ್ವಾತಂತ್ರ್ಯತ್ವ, ಭಗವಂತನ ಒಂದು ಸರ್ವವ್ಯಾಪ್ತಿತ್ವ, ಇವುಗಳು ನಮಗೆ ಅರ್ಥ ಆಗ್ತಾ ಇದೆ. ಇನ್ನು ಗಜೇಂದ್ರಾದಿ ಭಕ್ತರಕ್ಷಣೆ ವೇಗೋ ಅಸ್ಯ ಅಸ್ತಿ ಇತಿ ವೇಗವಾನ್. ಗಜೇಂದ್ರ ಮೊದಲಾದ ಭಕ್ತರ ರಕ್ಷಣೆಯಲ್ಲಿ ಭಗವಂತ ಅತಿ ವೇಗವಾಗಿ ಬರ್ತಾನಂತೆ, ಧಾವಿಸಿ ಬರ್ತಾನೆ. ಹೌದು, ಅಂದರೆ ಅನನ್ಯ ಭಕ್ತಿಯಿಂದ ನಾವು ಭಗವಂತನನ್ನು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ, ಅನನ್ಯ ಭಕ್ತಿಯಿಂದ ಯಾರು ನನ್ನ ಚಿಂತನೆ ಮಾಡ್ತಾರೆ ಅವರ ಯೋಗಕ್ಷೇಮಂ ವಹಾಮಿ, ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಭಗವಂತ ಏನು ಹೇಳಿದ್ದಾನೆ. ನಮೇ ಭಕ್ತಃ ಪ್ರಣಶ್ಯತಿ ಅಂತ ಹೇಳಿದ್ದಾನೆ. ಹೇಳಿದ್ದಕ್ಕೆ ಅನುಗುಣವಾಗಿ ತನ್ನ ಭಕ್ತರು ಯಾವಾಗ ತನ್ನನ್ನು ನೀನೇ ನನಗೆ ಗತಿ ಎಂದು ಅವನನ್ನು ಮೊರೆ ಹೊಕ್ಕುತ್ತಾರೆ, ಆವಾಗ ಅವನು ಧಾವಿಸಿ ಓಡೋಡಿ ಬರ್ತಾನಂತೆ ತನ್ನ ಭಕ್ತರ ರಕ್ಷಣೆಗಾಗಿ. ಗಜೇಂದ್ರನೂ ಅಷ್ಟೇ 1000 ವರ್ಷಗಳು ತನ್ನ ಶಕ್ತಿಯ ಮೇಲೆ, ತನ್ನ ಪರಿವಾರದ ಶಕ್ತಿಯ ಮೇಲೆ ತಾನು ನಂಬಿಕೆ ಇಟ್ಟು ಹೋರಾಡಿದ. ಆದರೆ ಮಕರಿ ಬಾಯಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಕೊನೆಗೇನು ಮಾಡಿದ, ನೀನೇ ಗತಿ, ನೀನು ಬಿಟ್ಟರೆ ನನಗೆ ರಕ್ಷಿಸುವವರು ಇನ್ಯಾರೂ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿ ಭಗವಂತನನ್ನು ಮೊರೆ ಹೋದ. ಆಗ ಭಗವಂತ ಎಲ್ಲಿದ್ದಾನೆ? ಎಲ್ಲೋ ವೈಕುಂಠದಲ್ಲಿದ್ದಾನೆ. ಈ ಪ್ರಸಂಗದಲ್ಲಿ ನಮಗೆ ಪೋತನಾಪಾತ್ಯ ಭಾಗವತ ತೆಲುಗೊಳಗೆ ಅನುವಾದ ಮಾಡಿದ್ದಾರೆ ಪೋತನರು, ಮಹಾಭಕ್ತರು. ಅವರು ಬಹಳ ಸುಂದರವಾಗಿ ಹೇಳ್ತಾರೆ. ಗಜೇಂದ್ರ ಹೇಳ್ತಾರೆ, ಪ್ರಾಣಂಬುಳ್ ಠಾವುಲ್ ತಪ್ಪೆ ಅಂಥೇಳಿ ನನ್ನ ಪ್ರಾಣ ಗತಿ ತಪ್ಪುತ್ತಾ ಇದೆ, ನನಗೆ ಶಕ್ತಿ ಇಲ್ಲ, ನಿರ್ವೀರ್ಯನಾಗಿ ಹೋಗ್ತಾ ಇದ್ದೇನೆ. ನೀವೇ ತಪ್ಪ ನಿತಃ ಪರಂ ಬೆರುಗ, ನೀನು ಬಿಟ್ಟರೆ ನನಗೆ ಇನ್ನು ಬೇರೆಯವರು ಗತಿಯಿಲ್ಲ ಅಂತ ಭಗವಂತನನ್ನು ಮೊರೆ ಹೋದಾಗ, ಆಗ ಭಗವಂತ ಎಲ್ಲಿದ್ದಾನೆ ಅಂದರೆ, ಅಲವೈಕುಂಠಪುರಂಬುಲೋ ನಗರಿಲೋ ನಾಮೂಲ ಸೌದಂಬು ದಾಪಲ ಮಂದಾರ ವನಾಂತರಾಮೃತ ಸರಃ ಪ್ರಾಂತೆ ಅಂತ ಹೇಳ್ತಾ ಅಲ್ಲಿ ಇದ್ದಾನೆ. ಎಲ್ಲೋ ವೈಕುಂಠದಲ್ಲಿ ಶೇಷಶಾಹಿಯಾಗಿ ಲಕ್ಷ್ಮೀದೇವಿಯ ಜೊತೆಗಿದ್ದರೆ ಗಜೇಂದ್ರ ಭಕ್ತ ಕೂಗಿದ ಕೂಗು ಪಾಹಿ ಪಾಹಿಯನಿಗುಯ್ಯ, ಪಾಹಿ ಪಾಹಿ ರಕ್ಷಿಸು ರಕ್ಷಿಸು ಅಂತ ಗಜೇಂದ್ರನ ಆರ್ತನಾದ ಅಲ್ಲಿ ಕೇಳಿಸ್ತಂತೆ ಭಗವಂತನಿಗೆ. ಆಗ ಭಗವಂತ ಹೇಗೆ ಬಂದ? ಸಿರಿಕಿಂಜಪ್ಪಡು ಶಂಖಚಕ್ರ ಯುಗಮುಂಚೇದೋಯಿ ಸಂಧಿಂಪಡು. ಲಕ್ಷ್ಮೀದೇವಿಗೆ ಹೇಳಿಲ್ಲಂತೆ, ಶಂಖಚಕ್ರಗಳನ್ನು ಹಿಡಿದಿಲ್ಲಂತೆ, ಗರುಡನನ್ನು ಹೇಳಿಲ್ಲಂತೆ, ನೇರಾಗಿ ಓಡಿ ಓಡಿ ಬರ್ತಾ ಇದ್ದಾನಂತೆ. ಆ ಲಕ್ಷ್ಮೀದೇವಿಯ ಮೇಲಿನ ಉತ್ತರೀಯವನ್ನು ಸೆಳೆಕೊಂಡು ಗಜೇಂದ್ರನನ್ನು ರಕ್ಷಿಸುವುದಕ್ಕಾಗಿ ಓಡೋಡಿ ಬಂದು ಆ ಗಜರಾಜನನ್ನು ಮಕರಿ ಬಾಯಿಯಿಂದ ರಕ್ಷಣೆ ಮಾಡಿದ. ಅಂದರೆ ತನ್ನ ಭಕ್ತರ ರಕ್ಷಣೆಯಲ್ಲಿ ಅಷ್ಟು ವೇಗವನ್ನು ತೋರಿಸುತ್ತಾನೆ. ಅಂತಹ ವೇಗವುಳ್ಳವನು ಆದ ಕಾರಣ ಭಗವಂತನಿಗೆ ವೇಗವಾನ್ ಅಂತ ಹೆಸರು. ಹಾಗೆ ದ್ರೌಪದಿ ದೇವಿಯ ವಸ್ತ್ರಾಪಹರಣ ಪ್ರಸಂಗದಲ್ಲೂ ಕೂಡ ದ್ರೌಪದಿ ದೇವಿ ಕೂಡ ಭಗವಂತನನ್ನು ಮೊರೆ ಹೋದಾಗ ದ್ರೌಪದಿ ದೇವಿಯನ್ನು ಬಂದು ರಕ್ಷಣೆ ಮಾಡಿದ್ದಾನೆ. ಇಂಥದ್ದು ಒಂದಲ್ಲ ಎರಡಲ್ಲ,
ಎಲ್ಲೆಲ್ಲಿ ತನ್ನ ಭಕ್ತರು ಕಷ್ಟದಲ್ಲಿರ್ತಾರೆ, ತನ್ನ ಮೊರೆ ಹೋಗ್ತಾರೆ, ತನ್ನನ್ನೇ ಆಶ್ರಯಿಸಿರ್ತಾರೆ, ಅವರೆಲ್ಲರನ್ನೂ ರಕ್ಷಣೆ ಮಾಡುವುದರಲ್ಲಿ ಅತ್ಯಂತ ವೇಗವನ್ನು ಉಳ್ಳವನು ಆದ ಕಾರಣ ಭಗವಂತನಿಗೆ ವೇಗವಾನ್ ಅಂತ ಹೆಸರು. ಇನ್ನು ಜಿಜ್ಞಾಸೆ, ಗುಣಕ್ಕೆ ವಿರುದ್ಧವಾದದ್ದು ದೋಷ. ಇದೆರಡು ಪರಸ್ಪರ ವಿರುದ್ಧವಾದದ್ದು. ಗುಣ ದೋಷ. ಇಲ್ಲಿ ಸ್ಥಿರತ್ವ ಅಂದರೆ ಒಂದೇ ಕಡೆ ಅಚಲವಾಗಿ ಇರೋದು. ಅದಕ್ಕೆ ವಿರುದ್ಧವಾದದ್ದು ವೇಗ. ಭಗವಂತ ಸ್ಥಿರವಾಗಿ ಇದ್ದುಕೊಂಡು ಎಲ್ಲವನ್ನೂ ರಕ್ಷಣೆ ಮಾಡ್ತಾನೆ. ಸ್ಥಿರ ಎಂಬ ಗುಣಕ್ಕೆ ವಿರುದ್ಧವಾದದ್ದು ವೇಗ. ಇದು ದೋಷವಾಗತ್ತೆ. ಹೀಗಿರುವಾಗ ಸ್ಥಿರನಾದ ಭಗವಂತನಲ್ಲಿ ಈ ವೇಗ ಎಂಬುವಂತಹ ಗುಣ, ವೇಗವತ್ವ ಎಂಬ ಇದೇನಿದೆ ಅದು ದೋಷವಾಗುವುದಿಲ್ಲವೇನು ಅಂತ ಪ್ರಶ್ನೆ. ಅದಕ್ಕೆ ಸಮಾಧಾನ, ಹೌದು. ಲೋಕದಲ್ಲಿ ವ್ಯವಹಾರ ಏನು, ಗುಣ ಒಳ್ಳೆಯದು, ಅದಕ್ಕೆ ವಿರುದ್ಧವಾದದ್ದು ಯಾವುದು, ದೋಷ. ಹೌದು, ಲೋಕದಲ್ಲಿ ಅದು ಸಾಮಾನ್ಯವಾದ ಒಂದು ನಿಯಮ. ಆದರೆ ಭಗವಂತ ಲೋಕರೀತಿಯಾಗಿರೋದಿಲ್ಲ, ಅವನು ಲೋಕ ವಿಲಕ್ಷಣನಾಗಿದ್ದಾನೆ. ಯಾಕೆ? ಭಗವಂತ ಈ ಲೋಕವೆಲ್ಲ ಪ್ರಕೃತಿ ಸಂಬಂಧಪಟ್ಟು ಪ್ರಾಕೃತವಾಗಿರುತ್ತೆ. ಆದರೆ ಭಗವಂತ ಲೋಕವಿಲಕ್ಷಣನಾಗಿ ಅಪ್ರಾಕೃತನಾಗಿದ್ದಾನೆ. ಲೋಕವಿಲಕ್ಷಣನಾದ ಅಪ್ರಾಕೃತನಾದ ಭಗವಂತನ ವಿಷಯದಲ್ಲಿ ಸ್ಥಿರತ್ವ ವೇಗವತ್ವಗಳಿಗೆ ವಿರೋಧ ಇಲ್ಲ. ಆದ ಕಾರಣ ಸ್ಥಿರತ್ವ ವೇಗವತ್ವ ಎರಡೂ ಭಗವಂತನ ಉತ್ಕೃಷ್ಟತ್ವವನ್ನು ಸರ್ವೋತ್ತಮತ್ವವನ್ನು ಹೇಳುವಂಥದ್ದೇ ಆಗಿದೆ. ಅವೆರಡೂ ಗುಣಗಳೇ ಆಗಿದೆ ಹೊರತು ಅದರಲ್ಲಿ ಸ್ಥಿರತ್ವಕ್ಕೆ ವಿರುದ್ಧವಾದ ವೇಗವತ್ವ ದೋಷ ಅಂತ ಅಲ್ಲ. ಹೌದು, ಅವನು ಅಷ್ಟು ವೇಗವತ್ವ ಇಲ್ಲದೇ ಇದ್ದರೆ ತನ್ನ ಭಕ್ತರನ್ನು ಹೇಗೆ ರಕ್ಷಣೆ ಮಾಡ್ತಾನೆ? ತನ್ನ ಭಕ್ತರನ್ನು ರಕ್ಷಣೆ ಮಾಡುವುದರಲ್ಲಿ ಆ ವೇಗವು ಇರಲೇಬೇಕು. ಅದು ಗುಣವೇ ಹೊರತು ದೋಷವಲ್ಲ. ಇನ್ನು ಸ್ಥಿರತ್ವ, ಹೌದು, ಅಚಲವಾಗಿ ಭಗವಂತ ಇದ್ದಾನೆ. ಆದ ಕಾರಣ ಈ ಸ್ಥಿರತ್ವ ವೇಗವತ್ವ ನಮ್ಮ ಲೋಕದೃಷ್ಟಿಯಲ್ಲಿ ಪರಸ್ಪರವಾಗಿ ವಿರುದ್ಧವಾಗಿ ಗುಣ ದೋಷಗಳಾಗಿ ನಮಗೆ ಕಂಡರೂ, ಅದು ನಮಗೆ ಅಪ್ಲೈ ಆದರೂ ಕೂಡ ಭಗವಂತ ಲೋಕವಿಲಕ್ಷಣನಾದ ಅವನಲ್ಲಿ ಎರಡೂ ಕೂಡ ಗುಣಗಳೇ ಆಗಿದೆ. ಅವೆರಡೂ ಕೂಡ ಭಗವಂತನ ಉತ್ಕೃಷ್ಟತ್ವವನ್ನು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಗುಣಗಳೇ ಆಗಿದೆ ಅಂತ ನಾವು ತಿಳ್ಕೋಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ವೇಗವತೆ ನಮಃ ಓಂ ರುಚಿಶಮ ಅವಾನಃ ಪಾರ್ಯೇ ಧನೆ ಅತಶ್ಚಿದಿಂದ್ರಣ ಉಪಾಯಾಹಿ ಶತವಾಜಯ ಇಶಾ ಸಹಸ್ರವಾಜಯ. ರುಚಿಶಮ, ಸೋಮವನ್ನು ಚರ್ಮದಂತೆ ಅಂಟಿಸಿಕೊಂಡವನೇ ಇಂದ್ರನೇ. ನಹ, ನಮಗೆ ಪಾರ್ಯೇ, ಸಿಗಬೇಕಾದ ಧನೆ ಸಂಪತ್ತಿನಲ್ಲಿ ಚೆನ್ನಾಗಿ ಅವ ರಕ್ಷಕನಾಗು. ಇಂದ್ರನೇ. ಅತಶ್ಚಿತ್, ಆದ್ದರಿಂದಲೇ ಶತವಾಜಯ, 100 ಜನರಿಗೆ ಅನ್ನವಾಗುವ, ಸಹಸ್ರವಾಜಯ, 1000 ಜನರಿಗೆ ಆಹಾರವಾಗುವ, ಇಶಾ ಅನ್ನದಿಂದ, ನಹ ನಮಗೆ, ಉಪಾಯಾಗಿ ನೀಡುತ್ತಾ ಹತ್ತಿರಿಗೆ ಬಾ. ಭಗವಂತನಿಗೆ ಸೋಮಲತಾ ಎಂದರೆ ಒಂದು ಭಗವಂತನ ಅವಿಭಾಜ್ಯವಾದಂತಹ ಒಂದು ಅಂಗ. ಭಕ್ತಿ, ಭಗವಂತನಿಗೆ ನಿನಗೆ ಭಕ್ತಿ, ಚರ್ಚೆಗಳೆಂದರೆ, ಜ್ಞಾನವೆಂದರೆ, ಸೋಮಲತಾ ಅಂದರೆ ಚರ್ಮದಂತೆ ನಿನ್ನ ಅವಿಭಾಜ್ಯ ಅಂಗ. ಭಗವಂತನ ಅದು ಅಂಗವಾಗಿದೆ. ಚರ್ಮ ಎಂಬುದು ನಮ್ಮ ದೇಹದಲ್ಲಿ
ಅಂಗವಾಗಿದೆ. ನಮ್ಮ ದೇಹದಿಂದ ಚರ್ಮವನ್ನು ಬಿಡಿಸ್ಲಿಕ್ಕಾಗಲ್ಲ, ಆದರೆ ಹೇಳ್ತಾ ಇದ್ದೇವೆ ಇವನು ಚರ್ಮ ಸುಲಿತೇವೆ ಅಂಥೇಳಿ. ಅಂದರೆ ಅದು ಹಾಗೆ ಚರ್ಮದಂತೆ ಸೋಮಲತೆ ಅಂದರೂ ಕೂಡ ಭಗವಂತನ ಅವಿಭಾಜ್ಯ ಅಂಗವಾಗಿದೆ. ನಾವು ಅದಕ್ಕೆಲ್ಲ ಪರಿಚಿತರಾಗಿದ್ದೇವೆ, ನಮಗೆಲ್ಲ ಗೊತ್ತಿದೆ. ನಮಗೆ ಸಿಗಬೇಕಾದ ವಸ್ತುವಿಗೆ ಏನು ನಮಗೆ ಯಾವ ಕಾಲದಲ್ಲಿ ಯಾವ ವಸ್ತುವು ನಮಗೆ ಸಿಗಬೇಕೋ ಅದಕ್ಕೆ ನೀನು ರಕ್ಷಕನಾಗಿ ಇರು. ನಮ್ಮ ಯಜ್ಞದಲ್ಲಿ ಗುರುಕುಲಗಳ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಆಹಾರ ನೀಡಬೇಕಾಗಿ ಬರುತ್ತೆ. ನಾವು ಯಜ್ಞ ಮಾಡ್ತೇವೆ, ಗುರುಕುಲ ನಡೆಸುತ್ತೇವೆ, ಅದರಲ್ಲಿ ಶಿಷ್ಯರಿಗೆ ಬಂದವರಿಗೆ ಎಲ್ಲರಿಗೂ ಕೂಡ ಅನೇಕ ಜನರಿಗೆ ನಾವು ಆಹಾರ ಅನ್ನ ಪಾನೀಯಾದಿಗಳು ಕೊಡಬೇಕಾಗಿ ಬರುತ್ತೆ. ಅದನ್ನೆಲ್ಲ ನೀನು ಕೊಡ್ತಾ ನಮ್ಮ ಹತ್ತಿರಿಗೆ ಬಾ ಅಂತ ಹೇಳಿ ಭಗವಂತನ ಪ್ರಾರ್ಥನೆ. ರುಚೀಶಮ ಅಂತ ಹೇಳ್ತಾ, ರುಚಿ ರುಕ್ಕುಗಳಿಗೆ ಸಮಂ ರೂಪವುಳ್ಳವನು. ಅಂದರೆ ಋಕ್ ಪ್ರತಿಪಾದ್ಯ ಗುಣಪ್ರವಾಹಕ್ಕೆ ಸಂಪನ್ನನಾಗಿರೋದರಿಂದ ವಿಷ್ಣುವನ್ನು ವೇಗವಾನ್ ಅಂತ ಹೇಳ್ತಾ ಇದೆ. ವೇಗಾಹ ಪ್ರವಾಹ ಕಿಂಪಾಕಜವಾಹ ಇತ್ಯುಕ್ತೆ ಋಕ್ ಪ್ರತಿಪಾದ್ಯ ಗುಣಪ್ರವಾಹ ವೇಗ ತದ್ವಾನಿತಿ ನಿರುಕ್ತೆ ವೇಗವನ್ಮೂರ್ತಿರತ್ರ ವರ್ಣಿತಃ. ಅಂದರೆ ಋಕ್ ಪ್ರತಿಪಾದ್ಯವಾದ ಗುಣಪ್ರವಾಹವುಳ್ಳವನು ಆದ ಕಾರಣ ಭಗವಂತನಿಗೆ ವೇಗವಾನ್ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾ ಇವತ್ತಿಗೆ ವೇಗವಾನ್ ನಾಮವನ್ನು ಮುಗಿಸಿ ನಾಳೆ ಅಮಿತಾಶನಃ ಈ ಶ್ಲೋಕದಲ್ಲಿ ಕೊನೆಯ ಶ್ಲೋಕವಾದಂತಹ ಅಮಿತಾಶನಃ ಎಂಬುವ ಶ್ಲೋಕವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.